ಎಲ್ಲರಿಗೂ ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 15ರಂದು ನಡೆಯುವಂಥ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ಶಿಕ್ಷಕರಿಗೋಸ್ಕರನೇ ಒಂದು ರಚನೆ ಮಾಡಿದಂಥ 5ರಿಂದ 6 ನಿಮಿಷಗಳ ಒಂದು ಸಮಗ್ರ ಭಾಷಣವನ್ನು ಕುರಿತು ತಿಳ್ಕೊಳ್ಳೋಣ ಅನ್ನುವಂಥದ್ದು ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು. ಮೊದಲೇ ನೋಡ್ಕೊಳ್ತಾ ಹೋಗೋಣ. ವೇದಿಕೆಯ ಮೇಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಪ್ರಾಂಶುಪಾಲರೇ, ನನ್ನ ಪ್ರೀತಿಯ ಸಹೋದ್ಯೋಗಿ ಶಿಕ್ಷಕ ಮಿತ್ರರೇ ಹಾಗೂ ಕಣ್ಣಿನ ಹಂಗಳದಂತೆ ಕಂಗೊಳಿಸುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಪ್ರಾತಃ ಕಾಲ ನಮ್ಮ ರಾಷ್ಟ್ರಧ್ವಜವು ಆಕಾಶದಲ್ಲಿ ರಾರಾಜಿಸುತ್ತಿದ್ದಂತೆ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೂ ಹೆಮ್ಮೆ ಮತ್ತು ದೇಶಭಕ್ತಿಯ ಅಲೆಗಳು ಉಕ್ಕಿ ಹರಿಯುತ್ತಿವೆ. ಆಗಸ್ಟ್ 15 ಕೇವಲ ಕ್ಯಾಲೆಂಡರ್ನಲ್ಲಿರುವ ಒಂದು ರಜಾ ದಿನವಲ್ಲ, ಇದು ಕೋಟ್ಯಾಂತರ ಭಾರತೀಯರು ಅನುಭವಿಸಿದ ತ್ಯಾಗ, ಬಲಿದಾನ ಮತ್ತು ಅಪ್ರತಿಮ ಹೋರಾಟದ ಪವಿತ್ರ ಸಂಕೇತ. ಇಂದು ನಾವು ಉಸಿರಾಡುತ್ತಿರುವ ಈ ಮುಕ್ತ ಗಾಳಿಯ ಹಿಂದೆ ನೂರಾರು ವರ್ಷಗಳ ಕಷ್ಟ ಕಾರ್ಪಣ್ಯಗಳಿವೆ. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಂತಹ ಮಹಾನ್ ನಾಯಕರನ್ನು ಇಂದು ನಾವು ಗಂಭೀರವಾಗಿ ಸ್ಮರಿಸಬೇಕಾಗಿದೆ. ಅವರೊಂದಿಗೆ ಇತಿಹಾಸದ ಪುಟಗಳಲ್ಲಿ ಹೆಸರು ದಾಖಲಾದ ಲಕ್ಷಾಂತರ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಅಪಾರ ತ್ಯಾಗವನ್ನು ನಾವು ಎಂದಿಗೂ ಮರೆಯುವಂತಿಲ್ಲ. ಈ ಒಂದು ಸ್ವಾತಂತ್ರ್ಯ ವಿಕಾಸದ ಮತ್ತು ಭಾರತದ ಪಯಣ ಅನ್ನುವಂಥದ್ದು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇಷ್ಟೊಂದು ಭಾಷೆ, ಧರ್ಮ ಮತ್ತು ವೈವಿಧ್ಯತೆ ಇರುವ ದೇಶ ಪ್ರಜಾಪ್ರಭುತ್ವವಾಗಿ ಉಳಿಯಲು ಸಾಧ್ಯವೇ ಎಂದು ವಿಶ್ವದ ಹಲವು ದೇಶಗಳು ಸಂಶಯ ವ್ಯಕ್ತಪಡಿಸಿದ್ದವು. ಆದರೆ ಇಂದು ಭಾರತವು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿ ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ, ಶಿಕ್ಷಣ ಮತ್ತು ಆರ್ಥಿಕತೆಯಲ್ಲಿ ವಿಶ್ವವೇ ತಿರುಗಿ ನೋಡುವಂತಹ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಚಂದ್ರಯಾನದಿಂದ ಹಿಡಿದು ಜಾಗತಿಕ ತಂತ್ರಜ್ಞಾನದವರೆಗೆ ನಮ್ಮ ದೇಶದ ಸಾಧನೆ ಅಪಾರವಾದದ್ದು. ಆದರೆ ಈ ಶುಭ ದಿನದಂದು ನಾವು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿದೆ. ಅದೇನೆಂದರೆ, 21ನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಅಂದರೆ ನಮಗೆ ಏನು? ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ 1947ರಲ್ಲೇ ಸಿಕ್ಕಿದೆ. ಆದರೆ ನಿಜವಾದ ಸಾಮಾಜಿಕ ಮತ್ತು ವೈಚಾರಿಕ ಸ್ವಾತಂತ್ರ್ಯ ನಿರಂತರವಾಗಿ ನಡೆಯಬೇಕಾದ ಪ್ರಕ್ರಿಯೆ. ಅಜ್ಞಾನದಿಂದ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಮತ್ತು ಮೌಢ್ಯ ಮತ್ತು ತಾರತಮ್ಯದಿಂದ ಸ್ವಾತಂತ್ರ್ಯ. ನಮ್ಮ ಸಮಾನತೆ ಮತ್ತು ಸೌಹಾರ್ದತೆಯ ಮೂಲಕ ಇದು ಸಾಧ್ಯವಾಗುತ್ತೆ. ಬಡತನ ಮತ್ತು ಅಸಮಾನತೆಯಿಂದ ಸ್ವಾತಂತ್ರ್ಯ. ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ಸಿಕ್ಕಾಗ ಇದು ಸಾಧ್ಯ. ವೈಜ್ಞಾನಿಕ ಮನೋಭಾವದ ಸ್ವಾತಂತ್ರ್ಯ. ಪ್ರಶ್ನೆ ಮಾಡುವ ಮತ್ತು ತಾರ್ಕಿಕವಾಗಿ ಆಲೋಚಿಸುವ ಶಕ್ತಿ ಬೆಳೆದಾಗ ಇದು ಸಾಧ್ಯವಾಗುತ್ತೆ. ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಒಂದು ಪಾತ್ರ. ಒಂದು ದೇಶದ ಭವಿಷ್ಯವು ಅದರ ತರಗತಿ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ. ಮಿತ್ರರೇ, ಈ ರಾಷ್ಟ್ರ ನಿರ್ಮಾಣದ ಪಯಣದಲ್ಲಿ ಶಿಕ್ಷಕರಾದ ನಮ್ಮ ಪಾತ್ರ ಅತ್ಯಂತ ಜವಾಬ್ದಾರಿಯುತವಾದದ್ದು. ಬ್ರಿಟಿಷರ ವಿರುದ್ಧ ಹೋರಾಡಿದ ನಮ್ಮ ದೇಶ ಪ್ರೇಮಿಗಳು ಭೌತಿಕ ಸಂಕೋಲೆಗಳನ್ನು ಮುರಿದರು. ಆದರೆ ಶಿಕ್ಷಕರಾದ ನಾವು ಮಕ್ಕಳ ಮನಸ್ಸಿನಲ್ಲಿರುವ ಅಜ್ಞಾನ, ಭಯ ಮತ್ತು ಮೂಢನಂಬಿಕೆಯ ಸಂಕೋಲೆಗಳನ್ನು ಮುರಿಯಬೇಕಾಗಿದೆ. ನಾವು ತರಗತಿಯಲ್ಲಿ ಪಾಠ ಮಾಡುವಾಗ ಕೇವಲ ಅಂಕಗಳನ್ನು ಗಳಿಸುವುದನ್ನು ಕಲಿಸುತ್ತಿಲ್ಲ. ಬದಲಾಗಿ ಈ ದೇಶದ ಸತ್ಪ್ರಜೆಗಳನ್ನು, ನಾಯಕರನ್ನು ಮತ್ತು ಚಿಂತಕರನ್ನು ರೂಪಿಸುತ್ತಿದ್ದೇವೆ. ನಾವು ಮಕ್ಕಳಿಗೆ ಕಲ್ಪಿಸುವ ಪ್ರತಿಯೊಂದು ಸನ್ಮೌಲ್ಯ, ತೋರಿಸುವ ಪ್ರೀತಿ ಮತ್ತು ಕಲಿಸುವ ವೈಜ್ಞಾನಿಕ ಆಲೋಚನೆಗಳು ನಮ್ಮ ದೇಶದ ಸಂವಿಧಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಪ್ರಿಯ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೇ ಈ ದೇಶದ ಭವಿಷ್ಯ ಮತ್ತು ಜೀವಂತ ಚೈತನ್ಯ. ಸಿಕ್ಕಿರುವ ಈ ಸ್ವಾತಂತ್ರ್ಯವು ಉಚಿತವಾಗಿ ಸಿಕ್ಕಿದ್ದಲ್ಲ. ಇದನ್ನು ಪಡೆಯಲು ಹಿಂದಿನ ತಲೆಮಾರಿನವರು ತಮ್ಮ ರಕ್ತ ಹರಿಸಿದ್ದಾರೆ. ಆದ್ದರಿಂದ ಈ ಸ್ವಾತಂತ್ರ್ಯದ ಜೊತೆಗೆ ದೊಡ್ಡ ಜವಾಬ್ದಾರಿಯೂ
ನಿಮಗಿದೆ. ಇಂದಿನಿಂದಲೇ ನೀವು ದೇಶ ಸೇವೆ ಮಾಡಲು ಏನು ಮಾಡಬಹುದು? ಹಾಗಾದರೆ ಶ್ರೇಷ್ಠತೆಯನ್ನು ಕಾಯ್ದುಕೊಳ್ಳಿ. ನೀವು ಓದಿನಲ್ಲಿ, ಕ್ರೀಡೆಯಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿರಲಿ ಅಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಶ್ರಮಿಸಿ. ಶಿಸ್ತು ಮತ್ತು ಪ್ರಾಮಾಣಿಕತೆ. ಕಟ್ಟುನಿಟ್ಟಿನ ಶಿಸ್ತು ಮತ್ತು ನೇರ ನಡೆನುಡಿ ಸಮಾಜದಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಪರಿಸರ ರಕ್ಷಣೆ. ನಮ್ಮ ದೇಶದ ಗಾಳಿ, ನೀರು ಮತ್ತು ಪ್ರಕೃತಿಯನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬ ದೇಶಪ್ರೇಮಿಯ ಕರ್ತವ್ಯವಾಗಿದೆ. ಸಹೋದರತೆ. ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಗೌರವದಿಂದ ಕಾಣುವುದನ್ನು ಅಭ್ಯಾಸ ಮಾಡಿ. ದೇಶಕ್ಕಾಗಿ ಗಡಿಯಲ್ಲಿ ನಿಂತು ಹೋರಾಡುವುದು ಮಾತ್ರ ದೇಶ ಸೇವೆಯಲ್ಲ. ನಿಮ್ಮ ತರಗತಿಯಲ್ಲಿ ಸರಿಯಾಗಿ ಓದುವುದು, ನಿಯಮಗಳನ್ನು ಪಾಲಿಸುವುದು ಮತ್ತು ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗುವುದು ಸಹ ದೊಡ್ಡ ದೇಶ ಸೇವೆಯೇ ಆಗಿದೆ. ಒಟ್ಟಾರೆಯಾಗಿ ನಮ್ಮ ಪ್ರತಿಜ್ಞೆ ಏನಿರಬೇಕು ನೋಡಿ. ಬನ್ನಿ, ಈ ಪವಿತ್ರ ಸ್ವಾತಂತ್ರ್ಯ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಭಾರತವನ್ನು ಪ್ರಗತಿಪರ, ಕರುಣಾಮಯಿ, ಜ್ಞಾನವಂತ ಮತ್ತು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲು ನಮ್ಮೆಲ್ಲರ ಶಕ್ತಿಯನ್ನು ಧಾರೆ ಎರೆಯೋಣ. ಈ ಸ್ವಾತಂತ್ರ್ಯದ ಜ್ಯೋತಿಯನ್ನು ನಮ್ಮ ಹೃದಯಗಳಲ್ಲಿ ಪ್ರತಿದಿನ ಬೆಳಗಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಧನ್ಯವಾದಗಳು.